ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ಚಂದನವನದ ಸುತ್ತ ಏನೆಲ್ಲ ಅಪ್ಡೇಟ್ಸ್ ಇದೆ, ಹಾಗೆ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ, ಯಾವೆಲ್ಲ ಸಿನಿಮಾಗಳು OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ, ಇದೆಲ್ಲದ್ರ ಬಗ್ಗೆ ಮಾತನಾಡ್ಕೊಂಡು ಬರೋಣ ಚಂದನವನದ ಸುತ್ತದಲ್ಲಿ. ಮೊದಲನೇದಾಗಿ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಕನ್ನಡದಲ್ಲಿ ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿದೆ, ಸಾಕಷ್ಟು ಆಪ್ಷನ್ಸ್ ಇದೆ ಜನಗಳಿಗೆ. ಯಾವ್ಯಾವ ಜಾನರ್ ಬೇಕೋ ಆ ಜಾನರ್ನಲ್ಲಿ ಸಿನಿಮಾ ನೋಡೋದಕ್ಕೆ ಎಲ್ಲ ಕನ್ನಡಿಗರಿಗೂ ಅವಕಾಶ ಇದೆ. ಆ್ಯಂಡ್ ನಮ್ಮ ಕನ್ನಡ ಸಿನಿಮಾಗಳು ಈ ರೀತಿಯಾಗಿ ಮೂಡಿ ಬರ್ತಾ ಇರೋದು ಎಲ್ಲರಿಗೂ ಒಂದು ಹೆಮ್ಮೆ ಹಾಗೂ ಖುಷಿ ತರುವಂತಹ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ಏನಂತಂದರೆ, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ನವೆಂಬರ್ನಲ್ಲಿ ರಿಲೀಸ್ ಆಗಿದೆ. ನೀವು ಯಾವ್ಯಾವೆಲ್ಲ ಸಿನಿಮಾಗಳನ್ನು ನೋಡಿದ್ದೀರಾ ಅಂತ ಮೊದಲನೇದಾಗಿ ಕಮೆಂಟ್ ಮಾಡಿ. ಇನ್ನು ಈ ವಾರ ಯಾವ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಾದರೆ, ಮೊದಲನೇದಾಗಿ GST ಸಿನಿಮಾ ರಿಲೀಸ್ ಆಗಿದೆ. ಡೈರೆಕ್ಟರ್ ಸೃಜನ್ ಲೋಕೇಶ್ ಅವರು, ಆ್ಯಕ್ಟ್ ಮಾಡಿರೋದು ಕೂಡ ಸೃಜನ್ ಲೋಕೇಶ್ ಅವರು. 3 ಜನರೇಷನ್ಸ್ ಇದ್ದಾರೆ ಈ ಸಿನಿಮಾದಲ್ಲಿ. ಗಿರಿಜಾ ಲೋಕೇಶ್ ಅವರು, ಸೃಜನ್ ಲೋಕೇಶ್ ಅವರು, ಹಾಗೆ ಅವರ ಮಗ, 3 ಜನ ಈ ಸಿನಿಮಾದಲ್ಲಿದ್ದಾರೆ. GST ಅಂತ ಒಂದು ಸಿನಿಮಾ ಬಂದಿದೆ. ಸಿಕ್ಕಾಪಟ್ಟೆ ಕಾಮಿಡಿ ಇದೆ, ತುಂಬ ನಗ್ತೀರಾ ನೀವು ಸಿನಿಮಾ ಫುಲ್ಲು. ಆ್ಯಂಡ್ ನಗುನೇ ಎಲ್ಲದಕ್ಕೂ ಒಂದು ಮೂಲ ಮಂತ್ರ ಅಂತ ಹೇಳ್ತಾರೆ. ಮಜಾ ಟಾಕೀಸ್ ಮಾಡಬೇಕಾದ್ರೂ ಕೂಡ ಸೃಜನ್ ಲೋಕೇಶ್ ಅವರು ನಗುವಿನ ಹಬ್ಬ ಎಲ್ರಿಗೂ ಹರಡಬೇಕು ಅಂತಲೇ ಮಜಾ ಟಾಕೀಸ್ನ ಮಾಡ್ತಿದ್ರು. ಈಗ GST ಸಿನಿಮಾ ಕೂಡ ಅದೇ ರೀತಿಯಾಗಿ ಫನ್ ಆಗಿದೆ. ಫನ್ ಎಲಿಮೆಂಟ್ಸ್ ಮೂಲಕ ಜನರನ್ನು ರಂಜಿಸೋದಕ್ಕೆ ಈಗಾಗಲೇ ತೆರೆ ಮೇಲೆ ಅಪ್ಪಳಿಸಿದೆ. ಸೊ ನೀವೇನಾದರೂ ಒಂದು ಫನ್ ಜಾನರ್ನ ಹುಡುಕ್ತಾ ಇದ್ರಿ ಅಂತ ಹೇಳಿದ್ರೆ, ಇನ್ನು ಸೃಜನ್ ಲೋಕೇಶ್ ಅವ್ರ ಸಿನಿಮಾ ಅಂದ್ರೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಲ್ಲಿ ನಗು ತುಂಬಿರುತ್ತೆ ಅಂತ ಹೇಳಿ. ಸೊ ಈ ಸಿನಿಮಾ ನಿಮಗೆ ಒಂದು ಬೆಸ್ಟ್ ಆಪ್ಷನ್. ತುಂಬ ಚೆನ್ನಾಗಿರುವಂತಹ ಸಿನಿಮಾ. ಈಗಾಗಲೇ ರಿವ್ಯೂಸ್ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಎರಡನೇದು ಫ್ಲರ್ಟ್ ಅಂತ ಹೆಸರು ಕೇಳಿದ್ರೆ ಸಿಕ್ಕಾಪಟ್ಟೆ ಫ್ಲರ್ಟ್ ಇರುತ್ತೆ ಸಿನಿಮಾದಲ್ಲಿ, ಪಿಕಪ್ ಲೈನ್ಸ್ ಇರುತ್ತೆ, ಅದು ಇದು ಅಂತ ಒಂದಷ್ಟು ಐಡಿಯಾ ನಮಗೆ ಫ್ಲರ್ಟ್ ಅಂತ ಕೇಳಿದ ತಕ್ಷಣ ಬಂದ್ಬಿಡುತ್ತೆ. ಬಟ್ ಇದು ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿದೆ. ನಾನಂತೂ ಈಗಾಗಲೇ ಫ್ಲರ್ಟ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿರುವಂತಹ ಸಿನಿಮಾ. ಒಂದಷ್ಟು ಕನ್ಫ್ಯೂಷನ್ಸ್ನಲ್ಲೇ ನಡೆಯುವಂತಹ ಒಂದು ಸಿನಿಮಾ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುವಂತಹ ಸಿನಿಮಾ. ಅಷ್ಟು ಜನಕ್ಕೆ ಇದು ತುಂಬ ರಿಲೇಟಬಲ್ ಅಂತಲೂ ಅನಿಸುತ್ತೆ. ಹುಡುಗಿರು ಯಾರೆಲ್ಲ ಮೋಸ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಚಂದನ್ ಅವರು. ಅವ್ರದ್ದು ಕೂಡ ಪ್ರೊಡ್ಯೂಸರ್ ಆಗಿ, ಹಾಗೆ ಡೈರೆಕ್ಟರ್ ಆಗಿ, ಲಿರಿಕ್ ರೈಟರ್ ಆಗಿ, ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಚಂದನ್ ಅವರು. ಇದಕ್ಕೆ ಸ್ಪೆಷಲ್ ಆ್ಯಡ್ ಆನ್ ಅಂತ ಹೇಳಿದ್ರೆ, ಸುದೀಪ್ ಸರ್ನ ನಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಸುದೀಪ್ ಸರ್ ಒಂದು ಹಾಡನ್ನು ಹೇಳಿದ್ದಾರೆ. ಸೊ ಅವ್ರದ್ದು ಒಂದು ಹಾಡನ್ನು ಶೂಟ್ ಮಾಡಿದ್ದಾರೆ ಇವರು. ಆ ಸಾಂಗನ್ನು ಕೂಡ ನಾವು ಥಿಯೇಟರಲ್ಲಿ ಸುದೀಪ್ ಫ್ಯಾನ್ಸು ನೋಡ್ಬೋದು. ಅದೊಂದು ಆ್ಯಡ್ ಆನ್ ಆಗುತ್ತೆ ಫ್ಲರ್ಟ್ ಸಿನಿಮಾ. ಸೊ ಈ ಸಿನಿಮಾ ಅಂತೂ ಈ ವೀಕೆಂಡ್ಗೆ ಪರ್ಫೆಕ್ಟ್ ಸಿನಿಮಾ ಅಂತ ಹೇಳ್ಬೋದು. ಎಲ್ಲ ಸಿನಿಮಾನೂ ಪರ್ಫೆಕ್ಟೇ. ಬಟ್ ಯಾರಿಗೆಲ್ಲ ಒಂದು ಸ್ವಲ್ಪ ರಾಮ್ ಕಾಮ್ ಇಷ್ಟ ಆಗತ್ತೆ, ಒಂದು ಸ್ವಲ್ಪ ಏನಾದರೂ ಸ್ಪೈಸಿನೆಸ್, ಚೀಸಿನೆಸ್ ನೋಡ್ತಿದ್ದೀರಾ ಈ ವೀಕೆಂಡಿಗೆ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಸಿನಿಮಾ ಫ್ಲರ್ಟ್ ಅಂತ ಹೇಳ್ಬೋದು. ಇನ್ನು ಪಾಠಶಾಲಾ ಸಿನಿಮಾ ರಿಲೀಸ್ ಆಗಿದೆ. ಮಕ್ಕಳಿಗೆ ಒಂದು ಒಳ್ಳೆ ಸಿನಿಮಾ ತೋರಿಸ್ಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಒಂದು ಒಳ್ಳೆ ಸಿನಿಮಾನ ನೋಡಿಸಿ ಈ ಥರ ಆಗಬೇಕು ನೀನು ಅಂತ ಬೆನ್ತಟ್ಟಿ ಹೇಳಬೇಕು ತಂದೆ ತಾಯಿ ಅಂತ ಯೋಚನೆ ಮಾಡ್ತಿದ್ರೆ, ಪಾಠಶಾಲಾ ಸಿನಿಮಾ ಕೂಡ ಇವತ್ತು ರಿಲೀಸ್ ಆಗಿದೆ. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಥರ ಒಂದಷ್ಟು ಮಕ್ಕಳ ಸಿನಿಮಾಗಳನ್ನು ನೋಡಿದ್ದೀವಿ. ಬೆರಳೆಣಿಕೆ ಅಷ್ಟು ಮಕ್ಕಳ ಸಿನಿಮಾಗಳು ತೆರೆ ಕಾಣಿರ್ಬೋದು ಕೆಲವು ವರ್ಷಗಳಲ್ಲಿ. ಈ ಸಿನಿಮಾ ಪರ್ಫೆಕ್ಟ್ ಸಿನಿಮಾ. ನಿಮ್ಮ ಮಕ್ಕಳನ್ನು ಕರ್ಕೊಂಡೋಗಿ ಥಿಯೇಟರ್ಗೆ ಕೂರಿಸಿ ನಮ್ಮ ಸರ್ಕಾರಿ ಹಿರಿಯ ಶಾಲೆಗಳು ಹೇಗಿತ್ತು ಅಂದರೆ, ಇದೆಲ್ಲ ರಿಲೇಟ್ ಆಗೋದು ಪ್ರಾಬಬ್ಲಿ ಸರ್ಕಾರಿ ಮಕ್ಕಳಿಗೆ ಅಂತ ಕಾಣುತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಯಾರೆಲ್ಲ ತಂದೆ ತಾಯಿ ಅಂದರು ಓದಿದ್ದೀರಾ, ಮಕ್ಕಳು ಓದ್ತಿದ್ದಾರೆ, ಅವ್ರಿಗೆಲ್ಲ ಇದು ಕನೆಕ್ಟ್ ಆಗುವಂತಹ ಸಿನಿಮಾ. ಅದ್ಭುತವಾಗಿ ಮೂಡಿ ಬಂದಿರುವಂತಹ ಸಿನಿಮಾ. ಇನ್ನು ಇದು ಪಾರ್ವತಿ ಪರಮೇಶ್ವರ ಸೀರಿಯಲ್ ಬರ್ತಿತ್ತಲ್ಲ, ಅದರಲ್ಲಿ ತುತ್ತೂರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಂತಹ ಮಂಜುನಾಥ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಪಾಠಶಾಲಾ ಸಿನಿಮಾ. ಇದು ಕೂಡ ತುಂಬ ಚೆನ್ನಾಗಿದೆ. ತಮಾಷೆ ಮತ್ತು ತಲಹರಟೆ ಸೀನ್ಗಳನ್ನು ನೋಡಬೇಕು ಅಂತಂದರೆ ಪಾಠಶಾಲಾ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಸಜೆಷನ್ ಅಂತ ಹೇಳ್ಬೋದು. ಇನ್ನು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸದ್ಯ ಸೌಂಡ್ ಮಾಡ್ತಿರುವಂತಹ ಸಿನಿಮಾ. ದೀಕ್ಷಿತ್ ಶೆಟ್ಟಿ, ಅಭಿಷೇಕ್ ಹಾಗೆ ಬೃಂದಾ ಆಚಾರ್ಯ ಅವರು ನಟಿಸಿರುವಂತಹ ಸಿನಿಮಾ, ಹಾಗೆ ಡಿರೆಕ್ಟ್ ಮಾಡಿರೋದು ಅಭಿಷೇಕ್ ಅವರು. ಈ ಸಿನಿಮಾದಲ್ಲೂ ಕೂಡ ಒಂದಷ್ಟು ಫನ್ ಎಲಿಮೆಂಟ್ಸ್ ಇದೆ. ಅಂದರೆ
ತುಂಬ ನಗ್ತಾರೆ ಆಡಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ. ಯಾರೂ ಕೂಡ ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ. ಆ ರೀತಿಯಾಗಿದೆ. ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ. ಲಾಸ್ಟಲ್ಲಿ ತಲೆ ಎಲ್ಲ ಕೆಡಿಸ್ಕೊಬಿಡ್ತೀವಿ ನಾವು, ಹೆಂಗಾಯಿತು ಏನಾಯಿತು ಅಂತ ಹೇಳಿ. ತುಂಬ ಥ್ರಿಲ್ಲಿಂಗ್ ಆಗಿರುವಂತಹ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಗೆ. ದೀಕ್ಷಿತ್ ಶೆಟ್ಟಿ ಅವರ ಸ್ಕ್ರಿಪ್ಟ್ ಆಯ್ಕೆಗಳು ನಮ್ಗೆಲ್ರಿಗೂ ಗೊತ್ತೇ ಇದೆ. ಅವರು ಒಳ್ಳೊಳ್ಳೆ ಕತೆಗಳನ್ನು ಪಿಕ್ ಮಾಡ್ತಾರೆ, ಚೂಸ್ ಮಾಡ್ತಾರೆ, ವಿಭಿನ್ನವಾಗಿ ಜನರಿಗೆ ಕೊಡಬೇಕು ಅನ್ನೋದೇ ಅವರ ಒಂದು ಮೈಂಡ್ ಸೆಟ್ ಆಗಿರೋದ್ರಿಂದ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ತುಂಬ ಹಾರ್ಟ್ಫುಲಿ ಮಾಡಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಯಾರೆಲ್ಲ ಥ್ರಿಲ್ಲರ್ ಸಿನಿಮಾಗಳನ್ನ ನೋಡಬೇಕು ಅಂತಿದ್ದೀರಾ ಅಂತಂದರೆ, ಹಾಗೆ ರಾಬರಿ ಹೇಗಾಗತ್ತೆ, ಹೇಗೆ ಮಾಡ್ತಾರೆ, ಒಂದು ಹೈಸ್ಟ್, ನಾವೇನು ಈ ಹಿಂದೆ ವೆಬ್ ಸೀರೀಸ್ ಬಂದಾಗ ಮನಿ ಹೈಸ್ಟ್ಗೆ ಒಂದು ದೊಡ್ಡ ಹೈಪ್ ಕೊಟ್ಟಿದ್ವಿ, ಆ ಥರ ನಮ್ಮ ಕನ್ನಡದ ಒಂದು ಹೈಸ್ಟ್, ಅದು ಫನ್ನಿ ಹೈಸ್ಟ್ ಅಂತ ಹೇಳ್ಬೋದು. ಈ ಸಿನಿಮಾ ಒಂದು ಪರ್ಫೆಕ್ಟ್ ಸಿನಿಮಾ ಟು ವಾಚ್ ಫಾರ್ ದಿಸ್ ವೀಕೆಂಡ್. ಇನ್ನು OLC ಸಿನಿಮಾ ಆಪರೇಷನ್ ಲಂಡನ್ ಕೆಫೆ, ಇದು ಕೂಡ ಒಂಥರ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಮೇಘಾ ಶೆಟ್ಟಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇವರ ಡ್ಯಾನ್ಸೇನೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು, ವೈರಲ್ ಆಯಿತು. ಆಪರೇಷನ್ ಲಂಡನ್ ಕೆಫೆ ಕೇಳೋದಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ. ಹೊಸ ಪ್ರತಿಭೆಗಳು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಸಿನಿಮಾ ಹೇಗೆಲ್ಲ ಇರ್ಬೋದು ಅನ್ನೋ ಒಂದು ಕುತೂಹಲ ಅಂತೂ ಸಾಕಷ್ಟು ಜನಕ್ಕಿದೆ. ನನಗಂತೂ ನಿಜವಾಗ್ಲೂ ಇದೆ. ನಾನು ಕೂಡ ಸಿನಿಮಾ ಹೋಗಿ ನೋಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಇಫ್ ಇನ್ ಕೇಸ್ ನನಗಿಂತ ಮುಂಚೆ ನೀವೇ ಸಿನಿಮಾ ನೋಡಿದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಿ ಸಿನಿಮಾ ಹೇಗಿದೆ ಅಂತ. ಇನ್ನೂ ಸಾಕಷ್ಟು ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಬರ್ತಾ ಇದ್ದಾವೆ. ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನೀವು ಯಾವ್ದು ನೋಡ್ಬೇಕಂತ ಅಂದ್ಕೊಳ್ತಿದ್ದೀರಾ? ಯಾವ ಸಿನಿಮಾ ನಿಮಗೆ ಇಷ್ಟ ಆಯಿತು? ನೀವು ಈಗಾಗಲೇ ಯಾವ ಸಿನಿಮಾನ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಆ ಕಮೆಂಟ್ಸ್ನ ಓದ್ತೀನಿ ಕೂಡ. ಸೊ ಎರಡನೇದಾಗಿ OTT. ಓಕೆ, ಈಗ ಸಾಕಷ್ಟು ಸಿನಿಮಾಗಳು ಬರ್ತಿದೆ, ಕನ್ಫ್ಯೂಷನ್ಸ್ ಇದೆ ಜನಕ್ಕೆ, ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ನೋಡಬಾರ್ದು, ಈ ಥರ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಬಿಡು ಹೋಗಲಿ, ಹೆಂಗಿದ್ರು OTTಲಿ ಬರುತ್ತಲ್ಲ, OTTಲಿ ಕೂತ್ಕೊಂಡೇ ಮೂವೀಸ್ನ ನೋಡಿಬಿಡೋಣ ಅಂತ ಅಂದ್ಕೊಳ್ಳೋರು ಇದ್ದಾರೆ. ನಾನೇನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, OTTಯಲ್ಲಿ ನೋಡಿ ತಪ್ಪಲ್ಲ, ಆದರೆ ಕೆಲವೊಂದು ಸೂಪರ್ ಹಿಟ್ ಸಿನಿಮಾಗಳನ್ನು ನೀವು OTTಯಲ್ಲಿ ನೋಡಿದ್ರೆ ನೀವು ಆ ಥಿಯೇಟರ್ ಎಕ್ಸ್ಪೀರಿಯನ್ಸನ್ನು ಮಿಸ್ ಮಾಡ್ಕೋತೀರ. ಈಗಾಗಲೇ ನಮ್ಮ ಕನ್ನಡದ 25 ದಿನ ಪೂರೈಸಿ ಗೆದ್ದಿರುವಂತಹ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ ಬ್ರ್ಯಾಟ್ ಸಿನಿಮಾ OTTಗೆ ಬಂದಿದೆ. ನಾ ಹಿಂದಿನ ವಾರ ಎಲ್ಲ ಹೇಳ್ತಿದ್ದೆ ನಿಮಗೆ, ಬ್ರ್ಯಾಟ್ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇದೆ. ಹಾಗೆ ಒಂದು ಮಿಡಲ್ ಕ್ಲಾಸ್ ಹುಡುಗನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಇದರ ಕತೆ ಆಗಿದೆ ಅಂತ ನಾನು ಈ ಹಿಂದೆ ಹೇಳಿದ್ದೆ. ಥಿಯೇಟರಲ್ಲಿ ಹೋಗಿ ಮಿಸ್ ಮಾಡ್ಕೊಂಡಿದ್ರೆ ನೀವು ಅಟ್ಲೀಸ್ಟ್ OTTಯಲ್ಲಿ ನೋಡಿ. ಪ್ರೈಮ್ನಲ್ಲಿ ಬಿಟ್ಟಿದ್ದಾರೆ ಬ್ರ್ಯಾಟ್ ಸಿನಿಮಾ. ಡಾರ್ಲಿಂಗ್ ಕೃಷ್ಣ ಅವರ ಸಿನಿಮಾ. ಅವರು ಕೂಡ ತುಂಬ ಚೂಸಿ ಆಗಿದ್ದಾರೆ. ವೆನ್ ಕತೆ ಅಂತ ಎಲ್ಲ ಬಂದಾಗ ಅವರು ತುಂಬ ಯೋಚನೆ ಮಾಡಿ ಚೂಸ್ ಮಾಡ್ತಿದ್ದಾರೆ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೈಸ್ ನೋಡೋದಾದರೆ ನಾವು. ಇನ್ನು ನಮ್ಮ ಕನ್ನಡದ ಹೆಮ್ಮೆ ಕಾಂತಾರ ಚಾಪ್ಟರ್ 1 ಅಕ್ಟೋಬರ್ 31ಕ್ಕೆ ಈಗಾಗಲೇ ಪ್ರೈಮ್ನಲ್ಲಿ OTT ಪ್ಲ್ಯಾಟ್ಫಾರ್ಮ್ನಲ್ಲಿ ಸ್ಟ್ರೀಮ್ ಆಗ್ತಾ ಇತ್ತು. ಅಂದರೆ ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗಿತ್ತು, ಆದರೆ ಹಿಂದಿಯಲ್ಲಿ ಮಾತ್ರ ಸ್ಟ್ರೀಮ್ ಆಗ್ತಾ ಇರಲಿಲ್ಲ. ಇವತ್ತಿಂದ ಕಾಂತಾರ ಚಾಪ್ಟರ್ 1 ಹಿಂದಿ ವರ್ಷನ್ನ ಕೂಡ ಪ್ರೈಮ್ನಲ್ಲಿ ಬಿಟ್ಟಿದ್ದಾರೆ. ಸೊ ಹಿಂದಿಲಿ ಯಾರೆಲ್ಲ ನೋಡ್ಬೇಕಂತ ಅಂದ್ಕೊಳ್ತಿದ್ದೀರಾ, ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಕಾಂತಾರ ಚಾಪ್ಟರ್ 1 ಸಿನಿಮಾನ ನೀವು ಪ್ರೈಮ್ನಲ್ಲಿ ನೋಡ್ಬೋದು. ಇನ್ನು ಮಾಸ್ ಜಾತರ, ಇದು ಕೂಡ OTTಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಒಂದು ತೆಲುಗು ಸಿನಿಮಾ. ರವಿತೇಜ ಹಾಗೆ ನಮ್ಮ ಕನ್ನಡದ ಕುವರಿ ಶ್ರೀಲೀಲಾ ಅವರು ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ. ಅಷ್ಟರ ಮಟ್ಟಾಗಿ ಸಕ್ಸಸ್ ಕಾಣಲಿಲ್ಲ. ಬಜೆಟ್ 60 ಕೋಟಿ ಆಗಿತ್ತು, ಆದರೆ ಗಳಿಸಿದ್ದು ಬರೀ 20 ಕೋಟಿ ಅಷ್ಟೇ. ಅಂದರೆ ಒಂದು ರೀತಿಯಲ್ಲಿ ಫ್ಲಾಪ್ ಆದಂತಹ ಸಿನಿಮಾ. ಸೊ ಇದು ಒಂದು ಶ್ರೀಲೀಲಾಗೆ ಒಂಥರ ಬೇಸರ ತಂದುಕೊಟ್ಟಂತಹ ಸಿನಿಮಾ ಅಂತ ಕೂಡ ಹೇಳಿದ್ರು ತಪ್ಪಾಗೋದಿಲ್ವೇನೋ. ಸೊ ಈ ಸಿನಿಮಾನ ನೀವೇನಾದರೂ ಥಿಯೇಟರಲ್ಲಿ ನೋಡೋಕ್ಕಾಗಿಲ್ಲ, ಬಿಕಾಸ್ ಆ ಟೈಮ್ನಲ್ಲಿ ದೊಡ್ಡ ಸಿನಿಮಾಗಳೇ ತೆರೆ ಕಂಡಿತ್ತು. ಸೊ ಈ ಸಿನಿಮಾನ ನೀವು ನೋಡೋದಕ್ಕೆ ಮಿಸ್ ಮಾಡ್ಕೊಂಡಿದ್ರೆ ಥಿಯೇಟರ್ನಲ್ಲಿ, ಖಂಡಿತವಾಗ್ಲೂ OTTಯಲ್ಲಿ ನೀವು ಈ ಸಿನಿಮಾನ ನೋಡ್ಬೋದು. ಇನ್ನೂ ಇದರ ಜೊತೆಗೆ ಸಾಕಷ್ಟು ಸಿನಿಮಾಗಳು OTTಯಲ್ಲಿ ರಿಲೀಸ್ ಆಗಿದೆ. ಸೊ ಯಾವ ಸಿನಿಮಾನ ನೋಡ್ತೀರಾ ನೀವು ಈ ವೀಕೆಂಡ್ಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕನ್ನಡದ ಸಿನಿಮಾಗಳು ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ. ಈ ವಾರ ತೆರೆ ಕಂಡಂತಹ ಸಿನಿಮಾಗಳು ತುಂಬ ಅದ್ಭುತವಾಗಿರುವಂತಹ ಸಿನಿಮಾಗಳು. ಎಲ್ಲ ಸಿನಿಮಾಗಳು ಕೂಡ ಅದರದ್ದೇ ಆದಂತಹ ವಿಶೇಷತೆಗಳನ್ನು ಹೊಂದಿದೆ. ಆ್ಯಂಡ್ ನೀವು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಳ್ದೆ ನೋಡಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಬಂದಿದೆ ನಮ್ಮ ಕನ್ನಡದ ಸಿನಿಮಾಗೆ. ಆದರೆ ಜನ ಥಿಯೇಟರ್ನತ್ತ ಹೋಗ್ತಾ ಇಲ್ಲ ಅನ್ನೋದೇ ಎಲ್ಲರಿಗೂ ಬೇಸರ ತಂದಿರುವಂತಹ ವಿಷಯ.
ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳಿಗೆ ಹೋಗುವಂತಹ ಜನ ಯಾಕೆ ಸಣ್ಣ ಪುಟ್ಟ ಆ್ಯಕ್ಟರ್ಸ್ಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ನೋದು ಕೂಡ ಎಲ್ರಿಗೂ ಎಲ್ಲೋ ಒಂದು ಕಡೆ ಕಾಡ್ತಿರುವಂತಹ ವಿಷಯ. ನಮ್ಮ ಕನ್ನಡದ ಸಿನಿಮಾ ಗೆಲ್ಲಬೇಕು, ನಮ್ಮ ಕನ್ನಡ ಸಿನಿಮಾಗಳು ತುಂಬ ಅದ್ಭುತವಾಗಿ ಚಿತ್ರಮಂದಿರಗಳಲ್ಲಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ಆ ಆರ್ಟಿಸ್ಟ್ಗಳಿಗೆ ಬೇಕೇ ಬೇಕಾಗತ್ತೆ. ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸೊ ಈ ವೀಕೆಂಡ್ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡೋದ್ರ ಬದಲು ಒಂದು ಸ್ವಲ್ಪ ಹೊತ್ತು ನೀವು ಹೊರಗಡೆ ಹೋಗಿ ಒಂದು ಒಳ್ಳೆ ಸಿನಿಮಾನ ನೋಡಿಕೊಂಡು ಥಿಯೇಟರ್ನಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದರೆ ನಿಮ್ಮ ವೀಕೆಂಡು ಕೂಡ ಫುಲ್ಫಿಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನಿಮ್ಗೆ ಯಾವ್ಯಾವ ಸಿನಿಮಾನ ನೋಡೋದಕ್ಕೆ ಪ್ಲ್ಯಾನ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾವ ಸಿನಿಮಾನ ನೋಡಿದ್ರಿ, ಯಾವುದು ಚೆನ್ನಾಗಿತ್ತೆ ಅಂತ ರಿವ್ಯೂ ಕೂಡ ಬರಿಬೋದು ನಮ್ಮ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್ನ ಕೆಳಗಡೆ. ಹಾಗೆ ಈ ವಾರ ನೀವು ಯಾವ್ಯಾವ ಸಿನಿಮಾಗಳ ರಿಲೀಸ್ ಆಗಿದೆ, ಯಾವ್ಯಾವ ಸಿನಿಮಾ OTT ಬಂದಿದೆ ಅಂತ ತಿಳ್ಕೊಂಡಿದ್ದೀರಾ. ಮುಂದಿನ ವಾರ ಈಗೇನು ನವೆಂಬರ್ ಎಂಡ್ ಆಯಿತು, ಡಿಸೆಂಬರ್ನಲ್ಲಿ ಯಾವ್ಯಾವ ಸಿನಿಮಾಗಳು ತೆರೆಗೆ ಬರ್ತಾ ಇದೆ, ಹಾಗೆ ಯಾವ್ಯಾವ ಸಿನಿಮಾ OTTಯಲ್ಲಿ ರಿಲೀಸ್ ಆಗ್ತಿದೆ, ಹಾಗೆ ಯಾವ್ಯಾವ ಸಿನಿಮಾ ಬೆಸ್ಟ್ ಆಗಿದೆ, ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಹಾಗೆ ಎಲ್ಲದ್ರ ಬಗ್ಗೆ ಮಾತನಾಡೋಣ. ಮುಂದಿನ ಶುಕ್ರವಾರ ಸಿಗ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಫಿಲ್ಮ್ ವಿತ್ ಕನ್ನಡ.